ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಿಪ್ಪ. ಅದೇ ಕಂದ, ನಿನ್ ತರಾನೇ ಅಪೇಕ್ಷಾನು ಒಂದು ಒಳ್ಳೆ ಮನೆ ಸೇರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ದೇವರು ಅವಳು ನಾವು ಒಳ್ಳೆ ಮನೆಗೆ ಸೇರಿಸ್ಬಿಟ್ಟ. ನಿಜ ಹೇಳಬೇಕು ಅಂದ್ರೆ ಈ ಮದುವೆ ನಡೀತಾ ಇರೋದೇ ನಿನ್ನಿಂದ ಕಂದ. ನೀನೇ ಇದಕ್ಕೆಲ್ಲ ಕಾರಣ. ಅಪ್ಪ ನೋಡಿದ್ರೆ ಹೀಗಂತಿದ್ದಾರೆ. ಈಗ ನಾನು ಈ ವಿಷಯನ ಅವ್ರಿಗೆ ಹೇಳಲೋ ಬೇಡೋ, ಏನ್ ಮಾಡ್ಲಿ? ಕಂದ, ನಾನು ಹೇಳೋದು ಕೇಳ್ತಾ ಇದೀಯಾ? ಹಾಪ, ಕೇಳಿಸ್ತದೆ. ನಮ್ಮ ಅಪ್ಪಿ ಮದುವೆ ಆಗ್ತಿರೋದಿಕ್ಕೆ ನಿನ್ನ ಒಳ್ಳೆ ನಡತೆನೆ ಕಾರಣ ಕಂದ. ನೀನು ಆ ಮನೇಲಿ ಹೇಗೆ ನಡ್ಕೋತಿದ್ಯಾ ಅನ್ನೋದನ್ನ ನೋಡಿನೇ ಅವರು ಅಪ್ಪಿನ ಸೊಸೆ ಮಾಡ್ಕೊಳ್ಳೋಕೆ ಮುಂದಾಗಿ ಬಂದಿರೋದು. ಅಕ್ಕ ಹೀಗಿದ ಮೇಲೆ ತಂಗಿನೂ ಹಾಗೆ ಇರ್ತಾಳೆ ಅಂತ ಅವ್ಳಿಗೆ ಅನ್ಸಿದೆ. ಅವಳದೇ ಗುಣ, ಅವಳದೇ ನಡತೆ, ಅವಳದೇ ಸಂಸ್ಕಾರ ತಂಗಿಗೂ ಇರುತ್ತೆ ಅಂತ ಅವರು ಈ ಮದುವೆ ಒಪ್ಕೊಂಡಿದ್ದಾರೆ. ಒಂದ್ ರೀತಿಯಲ್ಲಿ ನೀನೇ ಕಾರಣ ಕಂದ. ನೀನೇ ಈ ಮದುವೆಗೆ ರೂವಾರಿ. ಈ ಅಪ್ಪನ ದೊಡ್ಡ ಹೊರೆನ ಎಷ್ಟು ಸಲೀಸಾಗಿ ಇಳಿಸ್ಬಿಟ್ಟೆ ಕಂದ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸರಿ ಕಂದ, ನಾನು ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ನನಗೆ ತುಂಬಾ ಕೆಲಸ ಇದೆ, ನಾವು ಹೊರಡ್ಬೇಕಲ್ಲ. ಸರಿ, ಛತ್ರದಲ್ಲೇ ಸಿಗ್ತೀನಿ. ಹಾಪ. ಮಂದಾಕಿನಿ. ಅಪ್ಪ ಎಷ್ಟು ಖುಷಿಯಾಗಿದ್ದಾರೆ. ಅವ್ರ ಹತ್ರ ಈ ವಿಷಯನ ಹೇಗೆ ಹೇಳಲಿ? ಹೇಳೋ ಹಾಗೂ ಇಲ್ಲ, ಹೇಳದೆ ಇರೋಕ್ಕೂ ಆಗಲ್ಲ. ಎಂಥ ಇಕ್ಕಟ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು. ಒಂದ್ ವೇಳೆ ಈ ವಿಷಯ ನಿಜ ಆದ್ರೆ ಅಪ್ಪಿ ಜೀವನಾನೇ ಹಾಳಾಗೋಗ್ಬಿಡುತ್ತೆ. ದೇವ್ರೆ. ಭೂಮಿಕಾ, ನೀನು ಹೇಳಿದ್ಮೇಲೆ ನಾನು ತುಂಬ ಯೋಚನೆ ಮಾಡಿದೆ. ನಾನು ಹುಡುಗಿ ಹತ್ರ ಮಾತಾಡಬೇಕು. ಬಾ ನನ್ನ ಜೊತೆಗೆ. ಬಾ, ಅವಳ ಮನೆ ತೋರಿಸು. ಮಲ್ಲಿ, ಈಗ ಸ್ವಲ್ಪ ಹೊತ್ತು ಮುಂಚೆನೆ ನಾನು ಕಾಫಿ ಮಾಡ್ಕೊಡ್ತೀನಿ ಅಂತ ಗ್ಯಾಸು. ಅವಳು ಪೂಜೆ ಮಾಡ್ತಿದ್ದ ದೇವ್ರ ಫೋಟೋ, ಬುಕ್ಸು, ಅವಳ ಬಟ್ಟೆಗಳು ಏನೂ ಇಲ್ವಲ್ಲ. ಅವಳು ಇಲ್ಲೇ ಇದ್ಲು ಅನ್ನೋದಕ್ಕೆ ಯಾವ ಪ್ರೂಫು ಇಲ್ಲ. ಏನಾಗಿರ್ಬೋದು? ಎಲ್ಲೋಗಿದ್ದಾರೆ ಇವರು? ಎಲ್ಲಮ್ಮ, ಯಾರು ಕಾಣಿಸ್ತಾ ಇಲ್ಲ? ಅತ್ತೆ ಇಲ್ಲೇ ಇದ್ಲು, ಆದ್ರೆ ಈಗ ಯಾರು ಕಾಣ್ತಿಲ್ಲ. ಈ ಮನೇಲಿ ಯಾರಿದ್ರು? ಮೇಡಮ್, ಗಂಗಣ್ಣ ತಾತ ಇದ್ರು ಮೇಡಮ್. ಈಗ ಅವರೆಲ್ಲಿ? ಗೊತ್ತಿಲ್ಲ ಮೇಡಮ್, ಬೆಳಗ್ಗೆಯಿಂದ ಅವ್ರನ್ನ ನೋಡಲಿಲ್ಲ ಮೇಡಮ್. ಅವ್ರ ಜೊತೆ ಈ ಮನೇಲಿ ಬೇರೆ ಯಾರಾದ್ರೂ ಇದ್ರಾ? ಯಾರೂ ಇಲ್ಲ ಮೇಡಮ್, ಅವರೊಬ್ಬರೇ ಇದ್ರು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೆಲವರು ಅವ್ರ ಹೆಂಡತಿರಿಗೆ 10,000 ರೂಪಾಯಿ ಸೀರೆ ಕೊಡ್ಸಿರ್ಬೋದು, ಆದ್ರೆ ನಾನು ನನ್ನ ಹೆಂಡತಿಗೆ 1,000 ರೂಪಾಯಿ ಸೀರೆ ಆದ್ರೂ ಕೊಡ್ಸಿದ್ದೀನಿ. ಅವಳು ಮೃಷ್ಟಾನ್ನ ಕೇಳಿದಾಗ ಚಿತ್ರಾನ್ನ ಅಟ್ಲೀಸ್ಟ್ ಕೊಡ್ಸಿದ್ದೀನಿ. ಆರ್ಸಿ ಮನೆ ತಗೊಳ್ದೇ ಇದ್ರು ತಾರ್ಸಿ ಇರೋ ಮನೆ ತಗೊಂಡಿದ್ದೀನಿ. ನಮ್ಮ ಮನೆ ನೆಮ್ಮದಿಗೆ ಇಷ್ಟೇ ಸಾಕು. ಬಾವಾ, ಇಷ್ಟೇ ಸಾಕು ಅಂತ ಮನೆ ನಡೆಸೋ ಗಂಡ್ಸು ಹೇಳ್ಬಾರ್ದು. ಇದನ್ನ ಹೇಳ್ಬೇಕಾಗಿರೋದು ನಮ್ಮ ಅಕ್ಕ. ಯಾವತ್ತಾದ್ರೂ ಒಂದಿನ ಅವಳಿಗೆ ಏನಾದ್ರೂ ಬೇಕಂತ ಕೇಳಿದೀರಾ? ಅಕಸ್ಮಾತ್ ಅವಳೇ ಕೇಳಿದ್ರು ಅದನ್ನ ತಂದ್ಕೊಡಕ್ಕಾಗ್ದೆ ಮಲ್ಗೆ ಹೂ ತಗೊಂಬಂದ್ ಕೊಟ್ಟು ಮ್ಯಾನೇಜ್ ಮಾಡ್ಕೊಂಡು ಬದುಕ್ತಾ ಇದ್ದೀರಾ. ಇದ್ರಿಂದ ನಮ್ಮ ಅಕ್ಕನ ಮನ್ಸಿಗೆ ನೋವಾಗುತ್ತೆ ಅಂತ ಸಣ್ಣ ಯೋಚನೆನೂ ಬರ್ಲಿಲ್ವಾ ನಿಮಗೆ? ಗೌರಿ, ಹೊಟ್ಟೆಗೆ ಹಿಟ್ಟೇ ಇರಲಿಲ್ಲ. ಅಂಥ ಟೈಮಲ್ಲಿ ನನ್ನನ್ನು ಮದುವೆ ಮಾಡ್ಕೊಂಡು ಬಂದಿದ್ದು ಗಿರಿ. ನಮ್ಮ ಕಷ್ಟಕ್ಕೆ ಭಗವಂತ ಕಂಡುಬಿಟ್ಟ. ಒಂದೊಂದೇ ಹೆಜ್ಜೆ ತೆವಳ್ಕೊಂಡು ಮುಂದೆ ಬರ್ತಾ ಇದ್ದೀವಿ. ಈಗ ನಮ್ಮ ಹತ್ರ ಹಿಟ್ಟು ಇದೆ, ಜುಟ್ಟಿಗೆ ಮಲ್ಲಿಗೆ ಹೂವನೂ ಇದೆ. ಇನ್ನೂ ಕಷ್ಟಪಡ್ತೀನಿ. ನನ್ನ ಜೊತೆ ಭಗವಂತ ಇದ್ದಾನೆ.
ನನ್ನ ಹಣೆಯಲ್ಲಿ ದೊಡ್ಡದಾಗಿ ಏನಾದರೂ ಅನುಭವಿಸ್ಬೇಕು ಅಂತ ಬರ್ದಿದ್ರೆ ಅದನ್ನು ಕೊಡ್ತಾನೆ. ಹಾಗೊಂದ್ ವೇಳೆ ಕೊಡ್ಲಿಲ್ವಾ, ಇವಾಗ ಏನಿದೆಯೋ ಅದರಲ್ಲಿ ನಾವು ತೃಪ್ತಿಯಿಂದ ಇರ್ತೀವಿ. ನಾವು ಮಿಡಲ್ ಕ್ಲಾಸ್ ಜನ, ಅಲ್ಪ ತೃಪ್ತರು. ನಮಗೆ ಇಷ್ಟೇ ಸಾಕು. ಬಾವಾ, ನೀವು ಮಾತ್ರ ತುಂಬಾ ಚೆನ್ನಾಗಿ ಆಡ್ತೀರಾ. ನಾನು ಇದ್ರ ಬಗ್ಗೆ ಯಾವತ್ತೋ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಮಾತಾಡೋದಕ್ಕಾಗಿರ್ಲಿಲ್ಲ. ನನಗೆ ನಮ್ಮ ಅಕ್ಕನ ನೆನೆಸ್ಕೊಂಡ್ರೆ ಅಳು ಬರುತ್ತೆ. ದಿನ ಮನೆ ಸೇವೆ ಮಾಡ್ಕೊಂಡು ಬಿದ್ದಿರೋ ಜೀವ ಅದು. ಅವಳಿಗೂ ಆಸೆ ಆಕಾಂಕ್ಷೆ ಅನ್ನೋದಿರುತ್ತೆ, ಅದನ್ನ ಪೂರೈಸ್ಬೇಕು ಅಂತ ನಿಮ್ಗೆ ಯಾವತ್ತೂ ಅನ್ಸಿಲ್ವಾ? ಗೌರಿ, ಏನ್ ಮಾತಾಡ್ತಾ ಇದೀಯ ನೀನು? ಅಲ್ಲ, ಕೊಡ್ಸಿದ್ರೆ ಆಸೆ ಪೂರೈಸಿದ್ರೆ ಹೇಳ್ದ ಕೇಳ್ಕೊಂಡಿದ್ರೆ ಅಷ್ಟೇ ಗಂಡ ಹೆಂಡತಿ ಸಂಬಂಧನಾ? ಹಾಗಿದ್ದಿದ್ರೆ ಸೀತಾರಾಮರ ಸಂಬಂಧ ಮಹಾಪ್ರೇಮ ಕಾವ್ಯ ಆಗ್ತಾ ಇರ್ಲಿಲ್ಲ. ರಾಜನ ಸ್ಥಾನನ ರಾಜ್ಯನೇ ಬಿಟ್ಟು ಹೊರಟ ರಾಮ. ನನ್ನ ಗಂಡನೇ ಎಲ್ಲ ಬಿಟ್ಟು ಹೋಗ್ತಿದ್ದಾನೆ, ನಾನು ಯಾಕೆ ಇಲ್ಲಿ ಇರಬೇಕು ಅಂತ ಅವನ ಜೊತೆನೇ ಕಾಡ್ಗೆ ಹೋದ್ಲು ಸೀತೆ. ಅಂತ ಮಹಾತಾಯಿ ಆಶೀರ್ವಾದದಿಂದ ನನಗೆ ಗಿರಿ ಸಿಕ್ಕಿರೋದು. ನನ್ನ ಪಾಲಿಗೆ ಅವಳೇ ಸೀತೆ. ಇನ್ಮೇಲೆ ಹೀಗೆಲ್ಲ ಅಷ್ಟೇ. ಮಾತಲ್ಲೇ ಮಣ್ಗೆ ತಿನ್ಸೋದ್ನ ಬಿಟ್ಬಿಡಿ. ನಮ್ಮ ಯಜಮಾನ್ರು ನೋಡಿ ಕಲ್ತ್ಕೊಳ್ಳಿ. ಅವರು ಬರೀ ಕಾನ್ಸ್ಟೇಬಲ್, ನನ್ನನ್ನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಆಸೆನ ಪೂರೈಸ್ಬೇಕು ಅಂತ ನೋಡಿ ಎಷ್ಟೆಲ್ಲ ಮಾಡಿದ್ದಾರೆ. ನಾನು ಯಾವತ್ತು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಆದ್ರೆ ನೀವು ಏನೇ ಹೇಳಿದ್ರು ನಾನು ಸೇಲ್ಸ್ ಮ್ಯಾನು, ನನ್ನ ಕೈಲಿ ಇಷ್ಟೇ ಆಗೋದು ಅಂತ ಹೇಳ್ತೀರಾ. ಮದುವೆ ಆದ್ಮೇಲೆ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ. ಸಂಬಳ ಕಮ್ಮಿ ಆದ್ರೆ ಎಕ್ಸ್ಟ್ರಾ ಕೆಲಸ ಮಾಡಿ, ಇಲ್ಲ ಬೇರೆ ಕೆಲಸ ಮಾಡಿ, ಅದು ನಿಮ್ಮ ಕರ್ಮ. ಒಟ್ನಲ್ಲಿ ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊಳ್ಳಿ. ನಾವಿಷ್ಟು ಹೇಳಿದ್ಮೇಲೂ ನೀವು ಬದಲಾಗ್ಲಿಲ್ಲ ಅಂದ್ರೆ ನಮ್ಮ ಅಕ್ಕನ ಹಣೆ ಬರಹ ಚೆನ್ನಾಗಿಲ್ಲ. ನಿಮ್ಮನ್ ಕಟ್ಕೊಂಡಿರೋ ಪಾಪಕ್ಕೆ ಜೀವನ ಪೂರ್ತಿ ಮಲ್ಗೆ ಹೂವಲ್ಲೇ ತೃಪ್ತಿ ಪಡ್ಬೇಕು ಅಂತ ಸುಮ್ನಿರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ ಮಗಳ ಮನೆಗೆ ಹೆಸರು ಬದಲಾಯಿಸ್ಕೊಂಡ್ ಬಂದಿರೋ ಪಾಪಿ ಕಡೆ ನೀನು ಈಗ ಮತ್ತೆ ಹೆಸರು ಬದಲಾಯಿಸ್ಕೊಳ್ತೀಯ ಪ್ರಾರ್ಥನಾ ಅಂತ. ಕೌಸಲ್ಯ, ಅದು ನಾನೇ ಕಡೆ. ಕಿರ್ಚ್ಬೇಡ. ನಿನ್ ಗಂಟ್ಲನ್ನ ಜೋಪಾನವಾಗಿ ಕಾಪಾಡ್ಕೊ. ಆಮೇಲೆ ಜೈಲಿಗೆ ಹೋದಾಗ ಹೊಡಿಬೇಡಿ ಸರ್, ಬಡಿಬೇಡಿ ಸರ್ ಅಂತ ಬೇಡ್ಕೊಳ್ಳೋದಕ್ಕಾಗತ್ತೆ. ನಿನ್ ಮಗಳು ವಿಡಿಯೋ ನನ್ನ ಹತ್ರ ಇದೆ ಅಂತ ಗೊತ್ತಿದ್ರು ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು ನಿನ್ಗೆ. ನನಗಿರೋದು ಒಂದೇ ಧೈರ್ಯ ಕಣೆ, ಅದು ನನ್ನ ಮಗಳು ಲೀಲಾ. ಅವಳು ಒಂದ್ಸಲ ಮಾತು ಕೊಟ್ಮೇಲೆ ಬಿಡೋ ಮಾತೇ ಇಲ್ಲ. ನನ್ನ ಮಗಳು ಈ ಮನೇಲೆ ಇದ್ಕೊಂಡು ಅವ್ರ ಅತ್ತೆ ಕೈಲಿ ನಿನ್ ಮೊಬೈಲು ನಿನಗೆ ಸಿಗದೆ ಇರೋ ಹಾಗೆ ಮಾಡಿಸಿದ್ಲು. ಈಗ ನಿನ್ ಎದುರಿಗೆ ಬಂದು ನಿಂತಿದ್ದಾಳೆ. ನೀನೇನಾಗ್ಬೋದು ಅಂತ ಯೋಚನೆ ಮಾಡು. ನಿನ್ ತಿಪ್ಪರ್ಲಾಗ ಹಾಕಿದ್ರು ಆ ವಿಡಿಯೋ ಹೊರಗಡೆ ಬರೋದಕ್ಕೆ ಬಿಡಲ್ಲ ಅವಳು. ಹಳೆ ಕ್ಯಾಸೆಟ್ ತರ ಪದೇ ಪದೇ ಅದೇ ಹಾಡು ಹಾಡ್ತಾ ಇರ್ಬೇಡ ನೀನು. ಮುಂದಕ್ಕೆ ಬಾ. ಬೇಡ ಕೌಸಲ್ಯ, ಇದು ಒಳ್ಳೇದಲ್ಲ. ಸೇಮ್ ಟು ಯು. ಆಲ್ ದ ಬೆಸ್ಟ್. ಅದೇನ್ ದಬ್ಬಾಕ್ತಿಯೋ ದಬ್ಬಾಕ್. ನನ್ನ ಕೈಯಲ್ಲಿ ವಿಡಿಯೋ ಇದೆ ಅಂತ ಗೊತ್ತಿದ್ರು ಇಷ್ಟೆಲ್ಲ ಆಡ್ತಿದ್ಯಲ್ಲ, ಇಷ್ಟು ಕೊಬ್ಬಿರ್ಬೇಕು ನಿನ್ಗೆ. ತುಂಬಾ ಇದೆ, ಆದ್ರೆ ಆ ಧೈರ್ಯನ ಟೈಮ್ ಬಂದಾಗ ಅಷ್ಟೇ ತೋರ್ಸದ್ ನಾನು. ಇವಾಗ ಟೈಮ್ ಬಂದಿದೆ, ತೋರಿಸ್ತಾ ಇದ್ದೀನಿ. ಅದೇನ್ ಮಾಡ್ಕೋತೀಯ ಮಾಡ್ಕೊ. ನೋಡು, ವಿಡಿಯೋ ಹೊರಗಡೆ ಬಂದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೇ ನಿನ್ಗೆ? ಗೊತ್ತು 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 ಗೊತ್ತು. ಮ್ಯಾಕ್ಸಿಮಮ್ ಆಗಿ ಲಿಂಕ್ಸ್ ಎಲ್ಲ ಶೇರ್ ಆಗುತ್ತೆ. ಆಮೇಲೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ತಲೆ ಮೇಲೆ ಕೈ ಹಿಡ್ಕೊಂಡು ಕೂತ್ಕೋತೀವಿ, ಅಷ್ಟೇ ತಾನೇ? ಇಷ್ಟೆಲ್ಲ ಗೊತ್ತಿದ್ರು ಅಹಂಕಾರ ಮಾತ್ರ ಬಿಟ್ಟಿಲ್ವಲ್ಲ. ಒಳ್ಳೆಯವ್ರಿಗೆ ಇರೋದು ಅಹಂಕಾರ ಅಲ್ಲ ಗುಗ್ಗು, ಸ್ವಾಭಿಮಾನ. ನಿನ್ನಂತ ಕೆಟ್ಟ ಹುಳುಗಳಿಗೆ ಅಹಂಕಾರ ಇರುತ್ತೆ. ಬಿಟ್ಟಿ ದುಡ್ಡಲ್ಲಿ ಊಟ ಮಾಡಿ ಚರ್ಬಿ ಬೆಳೆಸ್ಕೋತಿರಲ್ಲ, ಆ ಥರ. ಅಯ್ಯೋ ಅತ್ತೆ, ನೀವೇನ್ ಹೀಗೆ ಮಾತಾಡ್ತಿದ್ದೀರಾ? ಮೊದಲು ವಿಡಿಯೋ ಹೊರಗೆ ಬಿಡೋದನ್ನ ನಿಲ್ಸಿ. ಅವಳ ಕೈಯಲ್ಲಿ ತಾಕತ್ ಅನ್ನೋದಿದ್ರೆ ವಿಡಿಯೋನ ಹೊರಗಡೆ ಬಿಡ್ತಾಳೆ. ಬಟ್ ಅವಳು ವಿಡಿಯೋನ ಬಿಡಲ್ಲ ಅಂತ ನಂಗೆ ಗೊತ್ತು. ಐ ನೋ. ಆಗಲ್ಲ ಅನ್ನೋದನ್ನ ಆಗುತ್ತೆ ಅಂತ ಮಾಡಿ ತೋರ್ಸೋಳು ಕಣೆ ಈ ಯಂತ್ರ. ಆದ್ರೆ ವಿಡಿಯೋ ಬಿಡಕ್ಕಾಗಲ್ಲ. ನೀನ್
ವಿಡಿಯೋ ಬಿಡಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಯಾಕೆ ಅಂದರೆ ನಮ್ಮನ್ನ ಹೆದರ್ಸಕ್ಕೆ ಬೆದರ್ಸಕ್ಕೆ ನಿನ್ನ ಹತ್ರ ಇರೋದು ಅದೊಂದೇ ಅಸ್ತ್ರ. ಆ ಅಸ್ತ್ರನ ಕಳ್ಕೊಂಡು ನೀನು ಯುದ್ಧ ಹೇಗೆ ಮಾಡ್ತೀಯಾ? ಅದೇ ಗ್ಯಾಪಲ್ಲಿ ನಾವು ನಿಮ್ಮ ತಲೆ ಮೇಲೆ ಹಾರಾಡ್ತಿರ್ತೀವಿ. ಸೊ ನೀನು ವಿಡಿಯೋನ ಲೀಕ್ ಮಾಡಲ್ಲ ಅಂತ ನಮಗೆ ಗೊತ್ತು, ನಾವು ಹೆದರೋದು ಇಲ್ಲ. ಹಾವು ಸಾಯಬಾರ್ದು, ಕೂಲು ಮುರಿಬಾರ್ದು. ಈ ಆಟಕ್ಕೆ ಇವತ್ತು ಅಂತ್ಯ ಆಗಲಿ. ವಿಡಿಯೋ ತಾನೇ, ಬಿಡು. ಅದೇನಾಗುತ್ತೆ ಅಂತ ನಾನು ನೋಡ್ತೀನಿ. ನಿನ್ಗ ತಾಕತ್ತಿಲ್ಲ ಅಂತ ಒಪ್ಕೊ ಮತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೋಮೇಶ್ವರ ಮೇಡಮ್ ಹೇ ಕಮ್ಲಿ, ನೋಡಿ ನಾನು ಆವತ್ತೇ ಹೇಳ್ದೆ ನಾನು ಕಮ್ಲಿ ಅಲ್ಲ ಅಂತ. ದಯವಿಟ್ಟು ತೊಂದರೆ ಕೊಡ್ಬೇಡಿ. ಆಯ್ತು ಬಿಡಿ ಮೇಡಮ್, ಆದ್ರೆ ಮೊದ್ಲ ತಕ್ ಬಂದವ್ ನಾನು, ನೀವ್ ಹೆಂಗತ್ತೀರಿ? ನನ್ನ ಹತ್ರ ಈಗ ಟೈಮ್ ಇಲ್ಲ, ಪ್ಲೀಸ್ ತೊಂದರೆ ಕೊಡ್ಬೇಡಿ. ಅಯ್ಯೋ ಹಾಗೇನು ಇಲ್ಲಪ್ಪ, ಒಂದ್ ಕೆಲಸ ಮಾಡಮ್ಮ, ನಿಮ್ಮ ಅತ್ತೆ ಎಲ್ಲಿ ಹೇಳ್ಕೋಬೇಕು ಹೇಳ್ಕೊಳ್ಳಿ, ನಾನು ಅಲ್ಲಿ ಹೇಳ್ಕೊತೀನಿ. ಅಂದ್ರೆ ನಾನು ಎಲ್ಲಿ ಹೇಳ್ಕೊತೀನೋ ಅಲ್ಲಿ ಹೇಳ್ಕೊತೀನಿ, ನೀವೆಲ್ಲ ಹೇಳ್ಕೊತೀರೋ ಅಲ್ಲಿ ಹೇಳ್ಕೊಳ್ಳಿ ಅಂತ. ಸರ್ ಮೇಡಮ್, ನೀವು ಎಲ್ಲಿ ಇಳ್ಬೇಕು ಅಲ್ಲಿ ಇಳಿಸ್ತೇನೆ, ಮೊದಲು ಆಟ ಹತ್ತಿ. ಪರಿಚಯ ಇಲ್ಲದೆ ಇರೋರ್ ಜೊತೆ ಹೀಗೆ ಆಟೋಲ್ ಹೋಗಿ ಅಭ್ಯಾಸ ಇಲ್ಲ. ವಾ, ನಾವೇನ್ ದಿನಾ ಪರಿಚಯ ಇಲ್ದವ್ರ ಜೊತೆ ಹೋಯ್ತೀವಿ. ಮೇಡಮ್ ನೀವು ಹಿಂದೆ ಕುಂತ್ಕೊಳ್ಳಿ, ಸರ್ ನೀವು ಮುಂದೆ ಕುಂತ್ಕೊಳ್ಳಿ. ಇಲ್ಲಿ ಯಾವ ಆಟೋಗಳು ಸಿಗಲ್ಲ, ಹಿಂದೆ ಹತ್ಕೊಳ್ಳಿ ಮೇಡಮ್. ಸರ್, ಸ್ವಲ್ಪ ಹಾರ್ಡ್ ಆಫ್ ಮಾಡ್ತೀರಾ? ಯಾರಂತೆ ಆಫ್ ಮಾಡೋಣ, ಏನಣ್ಣ ಇರೋದು ಬಿಚ್ಚು. ನಾವು ಹೊಸಿ ಕಷ್ಟ ಸುತ್ತ ಮಾತಾಡ್ಕೊಂಡು ಹೋಗುಮ. ಯಾರಾದ್ರೂ ಸಿಕ್ಕಾಗ ಹೊಸಿ ಮಾತಾಡ್ಕೊಂಡು ಹೋಗ್ಬೇಕು. ಹಾಡು ಒಪ್ಪೆ ಅಂತ ಕೇಳ್ಬೋದಲ್ವೇ? ಹಾ, ಮತ್ತೆ ಯಾವ ಕಡೆ ನೀವು? ಯಾವ ಊರಾದ್ರೇನಣ್ಣ, ದುಡಿಬೇಕು, ತಿನ್ಬೇಕು, ಜೀವನ ಮಾಡಬೇಕು. ಎಲ್ಲಿದ್ರೆ ಅದೇ ನಮ್ಮೂರು. ಶಂಕರಣ್ಣ ನಂಗೆ ಹೇಳ್ಬಿಟ್ರೆ ಇಲ್ಲ ಅವ್ರ ನಿಮ್ ಶಂಕರಣ್ಣ. ಮಾತು ಕೇಳ್ತಾ ಇದ್ರೆ ನಿಮ್ಗೆ ಮದ್ವೆ ಆಗದೆ ಅನ್ನೋದು ಗೊತ್ತಾಯ್ತಾ ಇದೆ. ನೋಡೋಣ, ಆಗೈತೆ ಒಂದು ಮದುವೆ. ನನಗೂ ಒಬ್ಳ ಅತ್ತೆ ಮಗಳ ಅವಳೆ, ಕಮ್ಲಿ ಅಂತ. ಅದ್ ಕಮ್ಮಿ ಆದ್ರೂ ಅವಳ ಕಣ್ಣೆ ಎಲ್ಲ ಮಾತಾಡ್ತದೆ. ನನ್ ಮದ್ವೆ ಅಂತ ಆದ್ರೆ ಅವಳನ್ನೇ ಆಗೋದು. ಈಗ ಅವಳು ನೋಡಕ್ಕೆ ಹೋಯ್ತವನಿ. ಹ್ಞೂ ಮೇಡಮ್, ನಿಜ ಹೇಳ್ತವ್ನೆ. ಸರ್, ಸ್ವಲ್ಪ ಗಾಡಿ ನಿಲ್ಲಿಸಿ. ಅಣ್ಣ ಇಲ್ಲ ಅಂತ ನಿಲ್ಸಿ. ನಾನು ಇಲ್ಲೇ ಇಳಿಬೇಕಾಗಿತ್ತಣ್ಣ. 50 ರೂಪಾಯಿ ಮೇಡಮ್. ಮೇಡಮ್ ಚೇಂಜ್ ಇಲ್ಲ. ನಾನು ಕೊಡ್ತೀನಿ ಮೇಡಮ್. ಸಾರ್ಗೆ 50 ರೂಪಾಯಿ ಕೊಟ್ಬಿಡಿ. ಅದು ಮೇಡಮ್ ಅವರೇ, ಪರವಾಗಿಲ್ಲ ಬಿಡಿ, ನಿಮಗೆ ಟೈಮ್ ಆಗಿದ್ರೆ ನೀವು ಹೊರಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ.
ಚಿಕ್ಕಮ್ಮ ಅಳ್ತಿದ್ಯಮ್ಮ? ಯಾಕಮ್ಮ, ಏನಾಯ್ತು? ಅದು ಪುಟಾಣಿ. ಪುಟಾಣಿನ ಏನ್ ಹೇಳಿ ಮಗಳೇ, ನಾನು ಅವಳ ಬಗ್ಗೆನೇ ಹೇಳ್ಬೇಕು ಅಂತಿದ್ದೆ. ಚಿಕ್ಕಮ್ಮ, ಕೆಲಸ ಮಾಡಿ ತುಂಬಾ ಸುಸ್ತಾಗಿತ್ತು, ಸರಿಯಾಗಿ ನಿದ್ದೆ ಆಗಿರ್ಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಮಲಗಿದ್ದೆ. ಆದ್ರೆ ಕನ್ಸಲ್ಲಿ ನನ್ ಮಗಳನ್ನ ನನ್ನಿಂದ ಯಾರು ಕಿತ್ಕೊಂಡು ಹೋಗೋ ಹಾಗೆ, ನನ್ನಿಂದ ನನ್ ಪುಟಾಣಿನ ದೂರ ಮಾಡೋ ಹಾಗೆ ಕೆಟ್ಟ ಕನ್ಸ್ ಬಿತ್ತು ಚಿಕ್ಕಮ್ಮ. ಈಗ ನೀವೇ ಹೇಳಿ, ಹಗಲಲ್ಲಿ ಬೀಳೋ ಕನ್ಸು ನಿಜ ಆಗಲ್ಲ ತಾನೆ? ನನ್ ಮಗಳನ್ನ ನನ್ನಿಂದ ಯಾರು ದೂರ ಮಾಡಕ್ಕಾಗಲ್ಲ ಅಲ್ವಾ? ಹೇಳಿ ಚಿಕ್ಕಮ್ಮ. ನನ್ ಮಗಳನ್ನ ನಾನು ಎಷ್ಟೇ ಸ್ಟ್ರಿಕ್ಟ್ ಆಗಿ ಬೆಳೆಸಿರ್ಬೋದು, ಆದ್ರೆ ಅವಳು ನನ್ ಮುದ್ದಿನ ಮಗಳೇ ಚಿಕ್ಕಮ್ಮ. ಅವಳಿಲ್ದ ನನ್ ಒಂದು ಕ್ಷಣ ಇರೋದಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ಯಾರನ್ನ ಬೇಕಾದ್ರೂ ಬಿಟ್ಟು ನಾನು ಇದ್ಬಿಡ್ತೀನಿ, ಆದ್ರೆ ನನ್ ಮಗಳನ್ನ ಬಿಟ್ಟು ಮಾತ್ರ ನಾನು ಇರೋದಕ್ಕಾಗಲ್ಲ. ನನ್ ಮಗಳು ಎಷ್ಟೇ ತಪ್ಪು ಮಾಡಿದ್ರು, ಏನೇ ಮಾಡಿದ್ರು, ಅವಳನ್ನ ಮಾತ್ರ ನಾನು ಬಿಟ್ಟಿರಕ್ಕಾಗಲ್ಲ ಚಿಕ್ಕಮ್ಮ. ನನ್ನ ಉಸಿರಿನ ಪ್ರತಿ ಕಣ್ಣದಲ್ಲೂ ನನ್ನ ಮಗಳೇ ಇರ್ತಾಳೆ. ಅವಳನ್ನ ಮಾತ್ರ ನಾನು ಯಾವತ್ತೂ ಬಿಟ್ಕೊಡಲ್ಲ, ಯಾವತ್ತೂ ಬಿಟ್ಕೊಡಲ್ಲ. ರಘು, ಬೆಳಗ್ನಿಂದ ವಿಶ್ ಮಾಡದೆ ನನ್ನನ್ನು ಗೋಳಾಡ್ಸಿದಿರಲ್ಲ, ಅದಕ್ಕೆ ನಿಮ್ಗೆ ಆಮೇಲೆ ಕೇಕ್ ಕೊಡ್ತೀನಿ. ಮೊದ್ಲು ನಮ್ ಪುಟಾಣಿ ಕೊಡ್ತೀನಿ. ಜರಣಿ ಕಣ್ಣಲ್ಲಿ ಅಳು ಬರ್ಸಕ್ಕೆ ನನಗಿಷ್ಟ ಇಲ್ಲ. ಹಾಗೆ ಈ ಮಗು ಪಾರ್ವತಿದು ಅಂತ ಗೊತ್ತಾದ್ರೆ ಮಗು ಅವಳ ಜೊತೆಗೆ ಇರುತ್ತೆ, ಅವಳು ಖುಷಿಯಾಗಿರ್ತಾಳೆ. ಅದು ನನಗೆ ಬೇಕಾಗಿಲ್ಲ. ಅದಕ್ಕೆ ಈ ಸತ್ಯನ ನನ್ನೊಳಗೆ ನಾನೇ ಸಮಾಧಿ ಮಾಡ್ಕೊಂಡ್ಬಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕಮ್ಮ, ಅಳ್ತಿದ್ಯಮ್ಮ? ಯಾಕಮ್ಮ, ಏನಾಯ್ತು? ಅದು ಪುಟಾಣಿ. ಪುಟಾಣಿನ ಏನ್ ಹೇಳಿ ಮಗಳೇ, ನಾನು ಅವಳ ಬಗ್ಗೆನೇ ಹೇಳ್ಬೇಕು ಅಂತಿದ್ದೆ. ಚಿಕ್ಕಮ್ಮ, ಕೆಲಸ ಮಾಡಿ ತುಂಬಾ ಸುಸ್ತಾಗಿತ್ತು, ಸರಿಯಾಗಿ ನಿದ್ದೆ ಆಗಿರ್ಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಮಲಗಿದ್ದೆ. ಆದ್ರೆ ಕನ್ಸಲ್ಲಿ ನನ್ ಮಗಳನ್ನ ನನ್ನಿಂದ ಯಾರು ಕಿತ್ಕೊಂಡು ಹೋಗೋ ಹಾಗೆ, ನನ್ನಿಂದ ನನ್ ಪುಟಾಣಿನ ದೂರ ಮಾಡೋ ಹಾಗೆ ಕೆಟ್ಟ ಕನ್ಸ್ ಬಿತ್ತು ಚಿಕ್ಕಮ್ಮ. ಈಗ ನೀವೇ ಹೇಳಿ, ಹಗಲಲ್ಲಿ ಬೀಳೋ ಕನ್ಸು ನಿಜ ಆಗಲ್ಲ ತಾನೆ? ನನ್ ಮಗಳನ್ನ ನನ್ನಿಂದ ಯಾರು ದೂರ ಮಾಡಕ್ಕಾಗಲ್ಲ ಅಲ್ವಾ? ಹೇಳಿ ಚಿಕ್ಕಮ್ಮ. ನನ್ ಮಗಳನ್ನ ನಾನು ಎಷ್ಟೇ ಸ್ಟ್ರಿಕ್ಟ್ ಆಗಿ ಬೆಳೆಸಿರ್ಬೋದು, ಆದ್ರೆ ಅವಳು ನನ್ ಮುದ್ದಿನ ಮಗಳೇ ಚಿಕ್ಕಮ್ಮ. ಅವಳಿಲ್ದ ನನ್ ಒಂದು ಕ್ಷಣ ಇರೋದಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ಯಾರನ್ನ ಬೇಕಾದ್ರೂ ಬಿಟ್ಟು ನಾನು ಇದ್ಬಿಡ್ತೀನಿ, ಆದ್ರೆ ನನ್ನ ಮಗಳನ್ನ ಬಿಟ್ಟು ಮಾತ್ರ ನಾನು ಇರೋದಕ್ಕಾಗಲ್ಲ. ನನ್ನ ಮಗಳು ಎಷ್ಟೇ ತಪ್ಪು ಮಾಡಿದ್ರು, ಏನೇ ಮಾಡಿದ್ರು, ಅವಳನ್ನ ಮಾತ್ರ ನಾನು ಬಿಟ್ಟಿರಕ್ಕಾಗಲ್ಲ ಚಿಕ್ಕಮ್ಮ. ನನ್ನ ಉಸಿರಿನ ಪ್ರತಿ ಕಣ್ಣದಲ್ಲೂ ನನ್ನ ಮಗಳೇ ಇರ್ತಾಳೆ. ಅವಳನ್ನ ಮಾತ್ರ ನಾನು ಯಾವತ್ತೂ ಬಿಟ್ಕೊಡಲ್ಲ, ಯಾವತ್ತೂ ಬಿಟ್ಕೊಡಲ್ಲ. ರಘು, ಬೆಳಗ್ನಿಂದ ವಿಶ್ ಮಾಡದೆ ನನ್ನನ್ನು ಗೋಳಾಡ್ಸಿದಿರಲ್ಲ, ಅದಕ್ಕೆ ನಿಮ್ಗೆ
ಆಮೇಲೆ ಕೇಕ್ ಕೊಡ್ತೀನಿ. ಮೊದಲು ನಮ್ಮ ಪುಟಾಣಿಗೆ ಕೊಡ್ತೀನಿ. ಜರ್ನಿ ಕಣ್ಣಲ್ಲಿ ಅಳು ಬರ್ಸಕ್ಕೆ ನನಗಿಷ್ಟ ಇಲ್ಲ. ಹಾಗೆ ಈ ಮಗು ಪಾರ್ವತಿದು ಅಂತ ಗೊತ್ತಾದ್ರೆ ಮಗು ಅವಳ ಜೊತೆಗೆ ಇರುತ್ತೆ, ಅವಳು ಖುಷಿಯಾಗಿರ್ತಾಳೆ. ಅದು ನನಗೆ ಬೇಕಾಗಿಲ್ಲ. ಅದಕ್ಕೆ ಈ ಸತ್ಯನ ನನ್ನೊಳಗೆ ನಾನೇ ಸಮಾಧಿ ಮಾಡ್ಕೊಂಡ್ಬಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ವ ನಿಂತ ಹೊಸ ಮಾತಾಡ್ಬೇಕಿತ್ತು. ಬಂಗಾರ ಅಂತ ಕುಣ್ಕೊಂಡು ಬಂದು ಅನ್ಸಿದ್ದನ್ನು ಹೇಳ್ತಿದ್ದವನು ಈಗ ಮಾತಾಡಕ್ಕೆ ಅಪ್ನೆ ತಕತ್ತಿದ್ಯಾ? ನಾನು ಬಂಗಾರ ಅಂತ ಮಾತಾಡೋಕ್ಕೆ ನಂಗೆ ಯಾರ ಅಪ್ಪನೂ ಬೇಕಾಗಿಲ್ಲ. ಆದರೆ ನಾನು ಈಗ ಮಾತಾಡಕ್ಕೆ ಬಂದಿರೋದು ಊರ ಯಜಮಾನಿ. ಜನಗಳು ಒಳ್ಳೇದನ್ನೇ ಬಯಸೋ ಬಂಗಾರ ನೋಡ್ತಾವ. ಇದ್ದೇ ಕಲಿಯಾಕೊಂತೀವಿ. ಜೀವನದಾಗ ಏನಾದರೂ ಮಾಡಬೇಕು ಅನಿಸ್ತೈತವ. ಅದು ನಿನ್ನಿಂದ ಶುರು ಆದರೆ ನಂಗಿನ್ನ ಸಾನೆ ಖುಷಿ. ನಮ್ಮ ಶಾಲೆ ಉದ್ಘಾಟನೆ ಮಾಡಕ್ಕೆ ಬತ್ಯಾವ ಅವ ಇಲ್ಲ ಮಾತ್ರ ಹೇಳ್ಬೇಡ. ಅಲ್ಲ ಕಲ, ನಾನು ಯೋನ್ ಮಾಡೀನಿ ಅಂತ ಯಾರನ್ನ ದೊಡ್ಡವ್ರನ್ನ ತಿಳಿದವ್ರನ್ನ ಕರೆಸ್ಕ. ನನ್ನ ಕೋಪ ಅಲ್ವಾ ನಿಂಗೆ? ನಿಮ್ಯಾಕೆ ಅಂತ ಕೋಪ ಕಲ? ಎಂಥದ್ದು ಇಲ್ಲ. ನನಗೆ ಕನ್ನಡದಾಗೆ ಓದಕ್ಕೆ ಬರೆಯೋಕ್ಕೆ ಬರೋದು ಒಂದೇ ಪದ, ಅವ್ವ. ನನ್ನ ಪ್ರಾಣಕ್ಕಿಂತ ಹೆಚ್ಚು ಬಂಗಾರ ನೀನು ನೋಯಿಸ್ಬೇಕಂತ ನಾನು ಯಾವತ್ತೂ ಏನು ಮಾಡ್ದವೇ ಅಲ್ಲ. ಆ ಮೇಷ್ಟ್ರು ಜಮೀನು ಇಸ್ದೇವು ಅಟ್ಟೆಯ. ನೀನು ಅವ್ರ ಪರ ನಿಂತಿದ್ದೆ ಅಂತ ನಂಗೆ ಸಿಟ್ಟಿತ್ತು. ಆದರೆ ಆಮೇಲೆ ಗೊತ್ತಾಯ್ತು ಅವ್ರು ನಿಂಗೆ ಸುಳ್ಳು ಹೇಳಿ ಕರ್ಕೊಂಬಂದಿದ್ರು ಅಂತ. ನಾನು ನಿನ್ನ ಮಾತನ್ನ ಯಾವತ್ತೂ ಮೀರಲ್ಲ ಬಂಗಾರ. ಅದೆಲ್ಲ ಸುಳ್ಳು ಅನ್ನೋದು ನಿನಗೂ ಗೊತ್ತದೆ. ಅಚ್ಚನ ಆಕಾರಕ್ಕೆ ತಕ್ಕಂಗೆ ಕುಂತ್ಕೊಳ್ಳೋ ಅಪ್ರಂಜಿ ನನ್ನ ಮಗ. ಆದರೆ ಜನಗಳು ಅವ್ರವ್ರ ಸ್ವಾರ್ಥಕ್ಕೆ ಎಲ್ಲಿ ಈ ಅಪ್ರಂಜಿನ ದುರುಪಯೋಗ ಪಡಿಸ್ಕೊತಾರೋ ಅನ್ನೋ ದಿಗ್ಲು ನನಗೆ. ನಿನ್ನ ದಿಗ್ಲು ನಂಗೆ ಅರ್ಥ ಆಗ್ತೈತೆ ಬಂಗಾರ. ನನ್ನ ವಿಷಯ ಅಂತ ಬಂದಾಗ ನನ್ನ ಬಂಗಾರಂಗೆ ಬುದ್ಧಿ ಮುದ್ದಾಗ್ಬಿಟ್ಟು ಮನ್ಸು ಮಾತ್ರ ಮಿಡಿತೈತೆ ಅಂತ. ಅಂದ್ರೆ ಏನು? ನನ್ನ ದಡ್ಡಿ ಅಂತಲ? ಅನ್ನ ಕೊಡೋ ಭೂಮಿ ತಾಯಿನ, ಜನ್ಮ ಕೊಡೋ ಎತ್ತು ತಾಯಿನ ದಡ್ಡಿ ಅನ್ನ ಕಚ್ಚಿದವ. ನಂಗೆ ಉಸಿರು ಕೊಟ್ಟವಳು ನೀನು. ಈಗ ಅಕ್ಷರ ಕಲಿಯೋಕ್ಕೂ ನನ್ನ ಜೊತೆಗೆ ನಿಂತ್ಕೊ ಅಂತ ಕೇಳಕ್ಕೆ ಬಂದೀವಿ. ನಿನ್ನ ಕೈಯಾರೆ ಶಾಲೆ ಉದ್ಘಾಟನೆ ಮಾಡಿದ್ರೆ ಅದಕ್ಕಿಂತ ಇನ್ನೊಂದು ಖುಷಿ ನನಗಿಲ್ಲವ. ಬತ್ತೆ ತಾನೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಫೈನಲಿ ಈಗ್ಲಾದ್ರೂ ನಿನಗೆ ಗೊತ್ತಾಯ್ತಲ್ಲ ಈ ಕೀರ್ತನನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ. ಹೇಗಿತ್ತು ಸತ್ಯ? ನಾನು ಕೊಟ್ಟಿದ್ದ ಡೋಸೇಜು ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ಅಂತ ಕಾಣುತ್ತೆ. ನಾನು ಹೇಳಿದೆ ಏನೋ ಮಿಸ್ ಹೊಡಿತಾ ಇದೆ ಅಂತ, ಕೇಳಿಲ್ಲ ಇವಳು. ಡೋಸೇಜ್ ಅಂದ್ರೆ ಅದಲ್ಲ, ಇದು. ಹೇಗಿತ್ತು? ಈ ಸತ್ಯ ನನ್ನ ಮೇಲೆ ಕೈ ಮಾಡ್ತೀಯ? ಅದು ಇಷ್ಟು ಜನರ ಮುಂದೆ
ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಗೊತ್ತಾ? ಇದೇನಾದ್ರೂ ಅತ್ತೆಗೆ ಗೊತ್ತಾದ್ರೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಗೊತ್ತಾ? ದೊಡ್ಡಮ್ಮಂಗೆ ಗೊತ್ತಾದ್ರೆ ಇವಳಿಗಿರೋ ಜಾಗನೂ ಇರಲ್ಲ. ಯಾಕೆ ನಿನ್ಗೆ ಇಷ್ಟೊಂದು ಕೆಟ್ಟ ಬುದ್ಧಿ ಕೀರ್ತನ? ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ನ ಮೇಲೆ ಯಾಕೆ ಸುಳ್ಳು ಕೇಸ್ ಹಾಕೋದಕ್ಕೆ ಟ್ರೈ ಮಾಡಿದೆ? ನಾನು ಪೊಲೀಸ್ ಆಗಬಾರ್ದು ಅಂತನಾ? ಸಾರಿ ಕೇಳ್ತೀನಿ ಅಂತ ನನ್ನನ್ನು ಮೋಸದಿಂದ ಇಲ್ಲಿವರೆಗೂ ಕರ್ಸ್ಕೊಂಡೆ ಅಲ್ವಾ? ನೀನು ನನ್ನ ಬೆನ್ನ ಹಿಂದೆ ಚೂರಿ ಹಾಕದ್ಯಲ್ಲ ಕೀರ್ತನ. ದಟ್ಸ್ ಬಿಕಾಸ್ ಐ ಹೇಟ್ ಯು. ನೀನ್ ನನ್ನ ದ್ವೇಷ ಮಾಡೋ ಪರವಾಗಿಲ್ಲ, ಆದ್ರೆ ಮೋಸ ಮಾಡಬೇಡ. ಅದನ್ನ ಸಹಿಸ್ಕೊಂಡು ನಾನ್ ಸುಮ್ಮನಿರಲ್ಲ. ಎಲ್ಲ ಇವನಿಂದಾನೇ ಆಗಿದ್ದು. ಅಲ್ಲ, ಎಲ್ಲ ಶುರು ಮಾಡಿದ್ ನೀನು. ಆದ್ರೆ ಒಂದು ವಿಷಯ ತಿಳ್ಕೊ ಕೀರ್ತನ, ನೀನ್ ತಿಪ್ಪರ್ಲಾಗ ಹಾಕಿದ್ರು ಕೊನೆಗೆ ಗೆಲ್ಲೋದು ಸತ್ಯ, ಧರ್ಮ, ನ್ಯಾಯ, ನೀತಿ. ಮನೆ ತನಕ ಬಂದವ್ರನ್ನ ಔತಣ ಕೊಡದೆ ಕಳಿಸೋದು ನಮ್ ಸಂಪ್ರದಾಯ ಅಲ್ಲ. ರುಕ್ಕೋ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರು ನೀವು? ಯಾರು ಬೇಕಾಗಿತ್ತು? ಸೀತಾ ಮನೆ ಅದೇ. ಓ, ಇದೇನಾ ನಮ್ಮ ಅಪ್ಪು ತಗೊಂಡಿರೋ ಜಾಗ? ಅಪ್ಪುನ? ಶ್ರೀರಾಮ್ ದೇಸಾಯಿ ಅವನ್ ನನ್ನ ಮಗ. ಪ್ರಾಪರ್ಟಿ ಕೊಂಡ್ಕೊಂಡ, ಅದು ಯಾವುದು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ರೀ ಸರ್ಲಾ, ಕೇಳಿಸ್ಕೊಂಡ್ರ? ಸೀತದ ಮನೆ ರಾಮು ತಗೊಂಡಿದಾರಂತೆ. ಸೀತಾ ಇದನ್ನೇನು ಹೇಳಲೇ ಇಲ್ಲ. ನೀವು ರಾಮಮ್ಮನ? ಬನ್ನಿ ಬನ್ನಿ, ಸೀತಾ ಮನೇಲಿಲ್ಲ, ನಮ್ಮನೆ ಒಳಗೆ ಕೂತ್ಕೊಳ್ಳಿ. ಪರವಾಗಿಲ್ಲ, ಪ್ರಾಪರ್ಟಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಒಳಗೆ ಬನ್ನಿಮ್ಮ. ಇಟ್ಸ್ ಓಕೆ ಮಾ, ಪರವಾಗಿಲ್ಲ. ಇಲ್ಲಾದ್ರೂ ಕೂತ್ಕೊಳ್ಳಿ, ಕುಡಿಯಕ್ಕೆ ಏನಾದ್ರು ತಗೊಂಡ್ ಬರ್ತೀನಿ. ಇಲ್ಲಮ್ಮ ಬೇಡ, ಜಾಗ ನೋಡೋಣ ಅನ್ನಿಸ್ತು, ಅದಕ್ಕೋಸ್ಕರ ಬಂದೆ. ಮನೇನ ಯಾರೋ ತಗೊಂಡಿದ್ದಾರೆ ಅಂತ ಸುದ್ದಿ ಬಂದಿತ್ತು, ಆದ್ರೆ ರಾಮೇ ತಗೊಂಡಿದ್ದಾನೆ ಅಂತ ಗೊತ್ತಿರಲಿಲ್ಲ. ಓಹ್, ಇಂಥ ವಿಷಯ ಎಲ್ಲ ಇಲ್ಲಿ ಸುದ್ದಿ ಆಗುತ್ತಾ? ನಿಮ್ಮ ಮಗ ಚಿನ್ನದಂತ ಹುಡುಗ ಈ ಮನೆ ಕೊಂಡ್ಕೊಂಡು ಸೀತಂಗೆ ತುಂಬಾ ಉಪಕಾರ ಮಾಡ್ದ. ಇಲ್ಲ ಅಂದಿದ್ರೆ ಸೀತಂಗೆ ಈ ಮನೆ ಸಾಲ ತೀರ್ಸೋದು ತುಂಬಾ ಕಷ್ಟ ಆಗ್ತಾ ಇತ್ತು. ನಿಜವಾಗ್ಲೂ ನಿಮ್ಮ ಹುಡುಗಂಗೆ ದೊಡ್ಡ ಮನ್ಸಮ್ಮ, ಒಳ್ಳೆ ಹುಡುಗ. ನಾನು ಹೇಳಿಲ್ವಾ ರಾಮು ಸೀತಾ ಮಧ್ಯೆ ಏನೋ ಇದೆ ಅಂದ್ಬಿಟ್ಟು, ಅದಕ್ಕೆ ಅವರೇ ತಗೊಂಡಿರೋದು. ನನಗೂ ಅದೇ ಅನ್ಸುತ್ತೆ. ಸೀತಾ ಇದನ್ನೆಲ್ಲ ಮುಚ್ಚಿಟ್ಟಿದ್ದಾಳೆ. ಸೀತಾ ಆಫೀಸ್ಗೆ ಹೋಗಿರ್ಬೇಕಲ್ಲ? ಅವಳು ಬರೋದು ಲೇಟ್ ಆಗತ್ತೆ. ಅಡಿಗೆ ರೆಡಿ ಇದೆ, ಬನ್ನಿ ಊಟ ಮಾಡಿ. ನಿಮ್ಮ ಮನೇನ ರಾಮ್ ಸರ್ ತಗೊಂಡಿದಾರಂತೆ, ಇದನ್ನ ಹೇಳೇ ಇಲ್ಲ ನೀನು. ಗುಟ್ಟು ಒಂದಲ್ಲ ಒಂದಿನ ರಟ್ಟು ಆಗೇ ಆಗತ್ತೆ ಸೀತಾ. ಆದ್ರೂ ನಿಮ್ಮ ವಿಷಯನ ಯಾರಿಗೂ ಹೇಳ್ಬೇಡಿ ಅಂತ ನಿಮ್ಮ ಬಾಸ್ ಹೇಳ್ಕೊಟ್ಟಿರ್ಬೇಕಲ್ಲ.
ಎಷ್ಟೇ ಆದರೂ ಮದುವೆ ಆಗದೆ ಇರೋರು ಅವರು. ಪಾಪ ಮುಂದೆ ಅವ್ರಿಗೂ ಮದುವೆ ಸಂಸಾರ ಅಂತ ಆಗಬೇಕಲ್ಲ. 4 ಜನಕ್ಕೆ ಈ ವಿಷಯ ಗೊತ್ತಾದರೆ ಏನಾಗುತ್ತೋ ಏನೋ. ಪಾಪ ಕಣೆ ಸೀತಾ ನೀನು. ನಾಳೆ ರಾಮು ನಿನ್ನ ಮರ್ತು ಬಿಟ್ರೆ ಏನು ಮಾಡ್ತೀಯ? ಏನೋ ವಯಸ್ಸಿರೋವರೆಗೂ ನಡೆಯುತ್ತೆ ಇವೆಲ್ಲ. ಆಮೇಲೆ ಸುಮ್ಮನೆ ಒಂದು ಹುಡುಗಿ ಹಿಂದೆ ಒಂದು ಹುಡುಗ, ಅಲ್ಲಲ್ಲ ಒಂದು ಮಗು ಇರೋ ಹೆಂಗಸಿನ ಜೊತೆ ಯಾರು ಇಂಥ ತಲೆಗೆ ಇಟ್ಕೊಳೋದಿಲ್ಲಪ್ಪ. ಇದ್ರೆ ಸೀತನ್ ಥರ ಇರಬೇಕು ಅಂದ್ಕೊಂಡಿದ್ವಿ, ಆದರೆ ಯಾರೂ ಸಾಚ ಅಲ್ಲ ಇಲ್ಲಿ. ಎಲ್ಲಿ ತನಕ ಮಾತಾಡ್ತಾರೆ? ನಾನು ರಾಮನ ಜೀವನದಲ್ಲಿ, ರಾಮ್ ನನ್ನ ಜೀವನದಲ್ಲಿ ಇರೋ ತನಕ ಮಾತ್ರ. ನಾನೇ ಪರ್ಮನೆಂಟಾಗಿ ಅವರಿಂದ ದೂರ ಹೋಗ್ಬಿಟ್ರೆ ಇವ್ರುಗಳು ಈ ಥರ ಯೋಚನೆನೂ ಮಾಡಲ್ಲ. ನಾನು ಇವ್ರುಗಳ ಮಾತನ್ನ ಕೇಳಿಸ್ಕೊಳ್ಳೋ ಪರಿಸ್ಥಿತಿನೂ ಇರಲ್ಲ. ಮುಗೀತು. ನನ್ನ ಮತ್ತೆ ದೇಸಾಯಿ ಗ್ರೂಪ್ ಆಫ್ ಕಂಪನೀಸ್ ಇದ್ರೂ ಇವತ್ತಿಗೆ ಮುಗೀತು. ನನ್ನ ರಾಮ್ ಫ್ರೆಂಡ್ಶಿಪ್ಪು ಮುಗೀತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಧವ್ ಅವರೇ, ಆ ಔಷಧಿಲಿ ವಿಷ ಹೇಗೆ ಮಿಕ್ಸ್ ಆಯ್ತು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನೀವಾದ್ರೂ ನನ್ನ ನಂಬಿ ದಯವಿಟ್ಟು. ಎಂಥ ಮಾತು ಅಂತ ಹೇಳ್ತಾ ಇದ್ದೀರಾ ತುಳಸಿ ಅವರೇ? ನನಗೆ ನಿಮ್ಮ ಮೇಲೆ ಅನುಮಾನ ಅನ್ನೋ ಥರ ಮಾತಾಡ್ತಾ ಇದ್ದೀರ. ಈ ವಿಷಯದಲ್ಲಿ ನಿಮ್ಗೇನೂ ಗೊತ್ತಿಲ್ಲ, ನೀವು ಮುಗ್ಧೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಎಲ್ಲರೂ ಅನಾವಶ್ಯಕವಾಗಿ ಈ ವಿಷಯದಲ್ಲಿ ನಿಮ್ಮದೇ ತಪ್ಪು ಅನ್ನೋ ಥರ ಮಾತಾಡ್ಬಿಟ್ರಲ್ಲ, ಅದೇ ಬೇಜಾರಾಗ್ತಿದೆ ನನಗೆ. ಪೂರ್ಣಿ ನನಗೆ ಮಗಳಿಗಿಂತ ಹೆಚ್ಚು. ಅವಳನ್ನು ಈ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ ನನಗೆ. ಆ ನೋವಿಂದನೇ ಆಚೆ ಬರೋಕ್ಕಾಗ್ತಿಲ್ಲ. ಅದು ಅಲ್ಲದೆ ಮಕ್ಕಳೆಲ್ಲ ನಿಮ್ಮ ಬಗ್ಗೆ ಏನೇನೋ ಮಾತಾಡ್ಬಿಟ್ರು. ಈ ಮನೆಗೆ ಬಂದಾಗಿಂದ ನಿಮಗೆ ನೆಮ್ಮದಿನೇ ಇಲ್ಲದೆ ಇರೋಕ್ಕಾಗಿದೆ. ಕ್ಷಮಿಸಿ ತುಳಸಿವ್ರೆ. ನೀವ್ಯಾಕೆ ಕ್ಷಮೆ ಎಲ್ಲ ಕೇಳ್ತೀರಾ? ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಲ್ಲ, ಅದು ಸಾಕು ನನಗೆ. ಪಾಪ ಪೂರ್ಣಿ, ಯಾಕಿದೆಲ್ಲ ಆಯ್ತು, ಹೇಗಾಯ್ತು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಅವಳಿಗೆ ಒಳ್ಳೇದಾಗ್ಲಿ ಅಂತ ನಾನೇ ಕೊಡ್ಸಿದ್ದ ಔಷಧಿ. ಆದ್ರೆ ಅದರಿಂದನೇ ಅವಳು ಇಷ್ಟು ನೋವು ಅನುಭವಿಸೋಗಾಯ್ತಲ್ಲ. ತುಳಸಿಯವರೇ, ಸಮಾಧಾನ ಮಾಡ್ಕೊಳ್ಳಿ. ಪರೀಕ್ಷೆಗಳು ದೇವರನ್ನೇ ಬಿಟ್ಟಿಲ್ವಂತೆ. ಇನ್ನು ನಾವು ಮನುಷ್ಯರು, ನಮ್ಮನ್ನು ಬಿಡುತ್ತೆ. ಒಂದಲ್ಲ ಒಂದಿನ ಸತ್ಯನೇ ಗೆಲ್ಲುತ್ತೆ. ಯಾರು ನಿಮ್ಮನ್ನು ನಂಬ್ತಾರೋ ಬಿಡ್ತಾರೋ, ನಾನಂತೂ ನಿಮ್ಮನ್ನು ನಂಬ್ತೀನಿ. ಟೆನ್ಷನ್ ಮಾಡ್ಕೋಬೇಡಿ. ಒಂದೊಂದ್ಸಲ ತುಂಬಾ ನೋವಾಗತ್ತೆ ಮಾಧವ್ ಅವರೇ. ಆ ಕಡೆ ಪಾಪು ನನ್ನ ಮೇಡಮ್ ಅಂತ ದೂರ ಇಟ್ಟಿದ್ದಾನೆ, ಈ ಕಡೆ ನೋಡಿದ್ರೆ ಹೀಗೆ. ಒಂದೊಂದ್ಸಲ ನನ್ನಿಂದ ತುಂಬಾ ತೊಂದರೆ ಆಗತ್ತೇನೋ ಅನ್ಸುತ್ತೆ. ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ನಿಮ್ಮಿಂದ ಬರೀ ಒಳ್ಳೇದೇ ಆಗಿರೋದು, ಮುಂದೇನೂ ಒಳ್ಳೇದೇ ಆಗೋದು. ಇವರೆಲ್ಲ ನಿಮ್ಮನ್ನ ತಪ್ಪು ತಿಳ್ಕೊಂಡ್ರು ಅನ್ನೋ ಮಾತ್ರಕ್ಕೆ ನೀವು ಒಳ್ಳೆಯವರು ಅನ್ನೋದು ಸುಳ್ಳಾಗತ್ತಾ? ನಿಮ್ಮಿಂದ ಎಲ್ರಿಗೂ ನೋವಾಗ್ತಿದೆ, ನೀವು ಯಾರಿಗೂ ಬೇಡದಿರೋರು ಅಂತೆಲ್ಲ ಏನೇನೋ ಯೋಚನೆ ಮಾಡಬೇಡಿ. ನೀವಿಲ್ಲದೆ ನಾನಿಲ್ಲ, ಇದನ್ನು ಯಾವತ್ತೂ ನೆನಪಲ್ಲಿಟ್ಕೊಳ್ಳಿ. ಸತ್ಯ, ನೀವು ನನ್ನನ್ನು ಇಷ್ಟು ನಂಬಿದ್ರಲ್ಲ, ನನ್ಗೆ ಸಾಕು. ಎಲ್ಲೋ ಯಾರಿಂದನೋ ಏನೋ ತಪ್ಪಾಗಿದೆ, ಅದಕ್ಕೆ ನೀವು ಕೊರಗೋ ಅಗತ್ಯ ಇಲ್ಲ. ಆದರೆ ಈ ಮನೆಯಲ್ಲಿ ಈ ಘಟನೆ ಹೇಗೆ ನಡೀತು, ಯಾಕಾಯ್ತು ಅನ್ನೋದೇ ಅರ್ಥ ಆಗ್ತಿಲ್ಲ. ಹೌದು, ಪೂರ್ಣಿ ವಿಷಯಕ್ಕೆ ಯಾಕೆ ಹೀಗಾಯ್ತು ಅಂತ ತಿಳ್ಕೊಳ್ಳೇಬೇಕು.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.